ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಅದ್ಭುತವಾದ ಒಂದು ರೆಸಿಪಿ, ಸೂಪರ್ ಆಗಿರ್ತದೆ. ಇದು ಸೂರಣ ಕಡಲೆ ಗಸಿ ಮಾಡುತ್ತಿದ್ದೇನೆ. ತುಂಬ ಚೆನ್ನಾಗಿರ್ತದೆ, ನೋಡಿದರೆ ಗೊತ್ತಾಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಗೊತ್ತುಂಟಾ. ಟೇಸ್ಟ್ ಅಂತೂ ಅದ್ಭುತ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ. ನೋಡಿದರೆ ತಿನ್ನುವಂತ ಆಗ್ತದೆ. ನೋಡಿ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ನೋಡಿ ತಿನ್ನುವಾಗ ಸಾಫ್ಟಾಗಿ ಇರ್ತದೆ ಈ ಸೂರಣ ಬೆಂದು. ಕಡಲೆ ಕೂಡ ಹಾಗೆ ತಿನ್ನುವಾಗ ತುಂಬ ಚೆನ್ನಾಗಿರ್ತದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಕಡಲೆ ಸೂರಣ ಗಸಿ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು 50 ಗ್ರಾಮ್ ಬಿಳಿ ಕಡಲೆಯನ್ನು ನೆನೆ ಹಾಕಿದ್ದೇನೆ. ಒಂದು 8 ಅವರ್ ನೆನೆ ಹಾಕಿದ್ದೇನೆ. 8 ಗಂಟೆ ನೆನೆ ಹಾಕಿದ್ದೇನೆ. ಈಗ ಇದು ಚೆನ್ನಾಗಿ ನೆನ್ಕೊಂಡಿದೆ. ನೋಡಿ 8 ಗಂಟೆ ನೆನೆಬೇಕಾಗ್ತದೆ, ಆಯಿತಾ? ಚೆನ್ನಾಗಿ ನೆನೀತದೆ. ಇದನ್ನು ನಾನು ಚೆನ್ನಾಗಿ ತೊಳ್ಕೊಂಡು ಬರ್ತೇನೆ. ಆಮೇಲೆ ನಾವು ಇದನ್ನು ಒಂದು ಕುಕ್ಕರಿಗೆ ಸೇರಿಸಬೇಕಾಗ್ತದೆ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೇನೆ. ವಾಟರ್ ಬೇರೆ ಹಾಕ್ಕೊಂಡು ಬಂದಿದ್ದೇನೆ. ಇದನ್ನು ನಾನು ಒಂದು ಕುಕ್ಕರಿಗೆ ಸೇರಿಸ್ತೇನೆ. ನೋಡಿ ಫ್ರೆಂಡ್ಸ್, ಮುಳುಗುವಷ್ಟು ನೀರು ಹಾಕಿದ್ದೇನೆ. ಇದನ್ನು 2 ವಿಸಿಲ್ ಹಾಕ್ಕೊಳ್ಬೇಕಾಗ್ತದೆ. ನಾವು 2 ವಿಸಿಲ್ ಹಾಕ್ಕೊಂಡು ಬಂದರೆ ಚೆನ್ನಾಗಿ ಬೇಯ್ತದೆ. 2 ವಿಸಿಲ್ ಹಾಕ್ಸ್ಕೊಳ್ಬೇಕು. ನಾನು ಬೇಯಿಸ್ಕೊಂಡು ತರ್ತೇನೆ ಫ್ರೆಂಡ್ಸ್. ನೋಡಿ ನಮ್ಮ ಚೆನ್ನಾಗಿ ಕಡಲೆ ಬೆಂದಿದೆ. ಈಗ ನೋಡಿ 2 ವಿಸಿಲ್ಗೆ ಚೆನ್ನಾಗಿ ಬೇಯ್ತದೆ ಫ್ರೆಂಡ್ಸ್. ಅಂದರೆ 8 ಅವರ್ಸ್ ನಾವು ನೆನೆಸ್ಕೊಂಡ್ರೆ ಬೇಗ ಬೇಯ್ತದೆ. ನೋಡಿ ಈ ಥರ ಸಾಫ್ಟಾಗಿ ಬೇಯಬೇಕಾಯ್ತಾ. ಇದನ್ನು ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಇದೇ ಕುಕ್ಕರಲ್ಲಿ ನಾವು ಸೂರಣ ಬೇಯಿಸ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ನೋಡಿ ಇಲ್ಲಿ ಒಂದು 300 ಗ್ರಾಮ್ ಸೂರಣ ತಗೊಂಡಿದ್ದೇನೆ ನಾನು. ಇದನ್ನು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೇನೆ. ಈ ಥರ ಪೀಸ್ ಮಾಡ್ಕೊಳ್ಬೇಕಾಯ್ತಾ. ಇಷ್ಟು ದೊಡ್ಡದಿರಬೇಕು. ಇದನ್ನು ವಾಶ್ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್. ನೋಡಿ ವಾಶ್ ಮಾಡ್ಕೊಂಡು ಬಂದಿದ್ದೇನೆ. ಇದನ್ನು ಕೂಡ ನಾನು ಕುಕ್ಕರಿಗೆ ಹಾಕ್ತೇನೆ. ಒಟ್ಟಿಗೆ ಬೇಯಿಸಿದರೆ ಫ್ರೆಂಡ್ಸ್ ಇದು ತುಂಬ ಸಾಫ್ಟ್ ಆಗ್ತದೆ. ಕಡಲೆ ಬೇಯೋದು ಸ್ವಲ್ಪ ಲೇಟ್ ಅಲ್ವಾ, ಇದು ಬೇಗ ಬೇಯ್ತದೆ. ಅದು ಒಳ್ಳೆಯದಾಗೋದಿಲ್ಲ, ತುಂಬ ಮೆತ್ತಗಾಗ್ತದೆ. ಅಷ್ಟು ತುಂಬ ಮೆತ್ತಗಾಗಲಿಕ್ಕಿಲ್ಲ ಇದು. ನಾನೀಗ ಅರಿಶಿನ ಪೌಡರ್ ಹಾಕ್ತೇನೆ. ಅರಿಶಿನ ಪೌಡರ್ ಹಾಕ್ಕೊಳ್ಳುವ. ಹಾಗೆ ಉಪ್ಪು ಸೇರಿಸ್ತೇನೆ ಫ್ರೆಂಡ್ಸ್. ಮತ್ತೆ ನೋಡ್ಕೊಂಡು ಹಾಕ್ಕೊಳ್ಳುವ ಸಾಂಬಾರಿಗೆ. ಈಗ ವಾಟರ್ ಸೇರಿಸ್ತೇನೆ. ಮುಳುಗುವಷ್ಟು ನೀರು ಹಾಕ್ಕೊಳ್ಳುವ. ನೋಡಿ ಇಷ್ಟು ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೇನೆ. ಇದು 1 ವಿಸಿಲ್ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್, ಆಯಿತಾ? 1 ವಿಸಿಲಿಗೆ ಬೇಯ್ತದೆ. ಇದು ಕೂಡ ನಾನು ಬೇಯಿಸ್ಕೊಂಡು ಬರ್ತೇನೆ ಫ್ರೆಂಡ್ಸ್. ಆ ಕಡೆ ನಮ್ಮ ಸೂರಣ ಬೇಯ್ತಾ ಇರಲಿ, ಈ ಕಡೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳುವ. ನಾನು ಒಂದು ಬಾಣಲಿ ಇಟ್ಟಿದ್ದೇನೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ತೇನೆ. ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ ಫ್ರೆಂಡ್ಸ್. ಅದು ಚಳಿಗೆ ಗಟ್ಟಿಯಾಗಿದೆ ನೋಡಿ ಫ್ರೆಂಡ್ಸ್. ಇದು ತೆಂಗಿನ ಎಣ್ಣೆಯಲ್ಲಿ ಮಾಡಿದರೆ ಚೆನ್ನಾಗಿರ್ತದೆ. ಇಲ್ಲಿ 2 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಇದನ್ನು ಹಾಕ್ಕೊಳ್ತೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು ಮೆಣಸು. ನೋಡಿ ಹೀಗೆ ದಪ್ಪ ದಪ್ಪ ಆಗ್ತದೆ. ನೋಡಿ ಹೀಗೆ ಆಗಬೇಕು. ಆಗಲೇ ನಮ್ಮ ಗಸಿ ಟೇಸ್ಟ್ ಬರುವುದು, ಸೂರಣ ಕಡಲೆ ಗಸಿ. ಓಕೆ ಫ್ರೆಂಡ್ಸ್, ನಮ್ಮ ಮೆಣಸು ಆಗಿದೆ. ಈಗ ಫ್ರೈ ಆಗಿದೆ. ತಗೊಳ್ತೇನೆ. ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ತಗೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಹಾಕೊಳ್ಳುವ. ಸ್ವಲ್ಪ ಘಮ ಬರುವವರೆಗೂ ನಾವು ಹುರ್ಕೊಳ್ಬೇಕು.
ಇದಾಗಿದೆ ನೋಡಿ, ಕಲರ್ ಚೇಂಜ್ ಆಗಿದೆ ನೋಡಿ. ನೋಡಿ ಇಷ್ಟಾದರೆ ಸಾಕು. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ. ಕೊರಿಯಂಡರ್ ಸೀಡ್ಸ್ ಹಾಕೊಳ್ಳುವ. ಹಾಗೆ 1 ಟೀ ಸ್ಪೂನ್ ಜೀರಿಗೆ ತಗೊಂಡಿದ್ದೇನೆ, ಜೀರಾ ಹಾಕೊಳ್ತೇನೆ. ಎಲ್ಲ ಫ್ರೈ ಆಗಿದೆ ಫ್ರೆಂಡ್ಸ್. ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ, ಆಗಿದೆ. ಅದು ಘಮ ಬರ್ತದೆ, ಮತ್ತೆ ಗೊತ್ತಾಗ್ತದೆ ನಮಗೆ ಫ್ರೈ ಆಗಿದೆ ಅಂತ. ನಾನು ಸ್ಟವ್ ಆಫ್ ಮಾಡ್ತೇನೆ. ಕೂಲ್ ಆದಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ಕೂಲ್ ಆಗಲಿ ಫ್ರೆಂಡ್ಸ್. ಈಗ ಹುರಿದಂಥ ಎಲ್ಲ ಸಾಮಗ್ರಿಗಳು ಕೂಲ್ ಆಗಿದೆ. ಇದನ್ನೆಲ್ಲ ನಾವು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳುವ. ಇಲ್ಲಿ ಫ್ರೆಂಡ್ಸ್ ನಾನು ಒಂದು ನೆಲ್ಲಿಕಾಯಿ ಗಾತ್ರದ ಹುಣಸೆ ಹುಳಿ ತಗೊಂಡಿದ್ದೇನೆ. ಇದನ್ನು ಹಾಕ್ಕೊಳ್ಳುವ. ಫ್ರೆಂಡ್ಸ್ ಎಲ್ಲ ಸೇರಿಸ್ಕೊಂಡಿದ್ದೇನೆ. ಈಗ ಒಂದು ಬೌಲ್ ಕಾಯಿ ತುರಿ ತಗೊಂಡಿದ್ದೇನೆ ನೋಡಿ, ಚಿಕ್ಕ ಬೌಲಲ್ಲಿ ತಗೊಂಡಿದ್ದೇನೆ. ಒಂದು ಅರ್ಧ ಹೋಳು ಕಾಯಿ ತಗೊಂಡಿದ್ದೇನೆ. ಇದನ್ನು ಹಾಕ್ಕೊಳ್ತೇನೆ. ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೇನೆ. ಇದು ಸ್ಮೂತ್ ಪೇಸ್ಟ್ ಆಗಬೇಕು ಫ್ರೆಂಡ್ಸ್. ನಾನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೇನೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಹೀಗೆ ಆಗಬೇಕು. ಈಗ ನಮ್ಮ ಸುವರ್ಣ ಬೆಂದಿದೆ ನೋಡುವ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬೆಂದಿದೆ. ನೋಡಿ ಬೆಂದಿದೆ. ಇಷ್ಟ ಆದರೆ ಸಾಕು. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕೊಳ್ಳುವ ಫ್ರೆಂಡ್ಸ್, ಆಯಿತಾ? ನಾನು ಇದರಲ್ಲೇ ಸಾಂಬಾರು ಮಾಡ್ತೇನೆ. ಇದಕ್ಕೆ ಹಾಕ್ಕೊಳ್ತೇನೆ. ಕಡಲೆ ಕೂಡ ಸೇರಿಸ್ತೇನೆ. ಹಾಗೆ ಈ ರುಬ್ಬಿ ಇಟ್ಕೊಂಡಂಥ ಮಸಾಲ ಕೂಡ ಹಾಕ್ತೇನೆ. ಮಸಾಲೆ ಹಾಕಿದ್ದೇನೆ ಫ್ರೆಂಡ್ಸ್ ಎಲ್ಲ. ಈಗ ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಇದನ್ನು ಕೂಡ ಹಾಕ್ಕೊಳ್ಳುವ. ಮಿಕ್ಸಿ ಜಾರಿಗೆ ನೀರು ಸೇರಿಸಿದ್ದೇನೆ. ಇದು ಹಾಕ್ಕೊಳ್ತೇನೆ. ಎಲ್ಲವನ್ನು ಮಿಕ್ಸ್ ಮಾಡುವ. ಇದು ಇಷ್ಟು ಥಿಕ್ನೆಸ್ ಇದೆ ಫ್ರೆಂಡ್ಸ್. ಇನ್ನು ಕುದ್ದಾಗ ಕರೆಕ್ಟ್ ಆಗ್ತದೆ, ಆಯಿತಾ? ಅದು ನಾವು ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ದೇವಲ್ವ, ಹಾಗಾಗಿ ಥಿಕ್ನೆಸ್ ಬರ್ತದೆ. ಈಗ ಇಷ್ಟೇ ಇರಲಿ, ಇಷ್ಟೇ ಗಟ್ಟಿ ಇರಲಿ, ಆಯಿತಾ? ಓಕೆ, ಒಂದ್ಸರಿ ಉಪ್ಪು ಚೆಕ್ ಮಾಡಿ, ಉಪ್ಪು ಬೇಕಿದ್ರೆ ಹಾಕ್ಕೊಳ್ಳುವ. ಸಾಲ್ಟ್ ಸ್ವಲ್ಪ ಸೇರಿಸ್ತೇನೆ, ನಾನು ಹಾಕಿದ್ದು ಕಡಿಮೆ ಆಗಿದೆ. ರುಚಿ ನೋಡ್ಕೊಂಡು ಹಾಕ್ಕೊಳ್ಳುವ. ಸ್ವಲ್ಪ ಸಾಲ್ಟ್ ಹಾಕ್ತೇನೆ. ಮತ್ತು ನಾವು ಸೂರಣಗಡ್ಡೆಗೂ ಕೂಡ ಹಾಕಿದ್ದೇವಲ್ವ. ಈಗ ನಾನು ಇದನ್ನು ಕುದಿಲಿಕ್ಕೆ ಇಡಬೇಕಾಗ್ತದೆ. ಓಕೆ ಫ್ರೆಂಡ್ಸ್, ಗ್ಯಾಸ್ ಹಚ್ಚಿದ್ದೇನೆ, ಒಲೆ ಮೇಲೆ ಇಡ್ತೇನೆ. ಓಕೆ, ಕುದೀಲಿ, ಚೆನ್ನಾಗಿ ಕುದಿಬೇಕು, ಬಾಯ್ಲ್ ಆಗಲಿ. ನೋಡಿ ಫ್ರೆಂಡ್ಸ್, ಈಗ ಬಾಯ್ಲ್ ಆಗ್ತಾಯಿದೆ ನೋಡಿ. ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ? ತಿನ್ನಲಿಕ್ಕೂ ಕೂಡ ಹಾಗೆ ಫ್ರೆಂಡ್ಸ್, ತುಂಬ ಅದ್ಭುತವಾದ ರುಚಿಯೊಂದಿಗೆ ಇರ್ತದೆ. ಈಗ ನೋಡಿ, ಸೂಪರ್ ಆಗಿರ್ತದೆ. ನಾವು ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳುವ. ಇದು ಈ ಕಡೆ ಬೇಯ್ತಾ ಇರಲಿ ಫ್ರೆಂಡ್ಸ್. ಒಂದು ತಟ್ಕ ಫ್ಯಾನ್ ಇಟ್ಟಿದ್ದೇನೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳುವ. ಇಲ್ಲಿ ಕೂಡ ನಾನು ತೆಂಗಿನ ಎಣ್ಣೆ ಹಾಕ್ಕೊಳ್ತೇನೆ, ಕೊಬ್ಬರಿ ಎಣ್ಣೆ. ಆಯಿಲ್ ಹೀಟ್ ಆಗಿದೆ. ಈಗ ಸಾಸಿವೆ ಹಾಕ್ಕೊಳ್ತೇನೆ.
ಸಾಸಿವೆ ಸಿಡಿತಾ ಇದೆ ಫ್ರೆಂಡ್ಸ್. ಈಗ ಒಣಮೆಣಸು ಹಾಕ್ಕೊಳ್ತೇನೆ, ಚಿಲ್ಲಿ, ರೆಡ್ ಚಿಲ್ಲಿ. ಈಗ ಸ್ವಲ್ಪ ಕರಿಬೇವು ಹಾಕ್ಕೊಳ್ತೇನೆ, ಬೇವು ಸೊಪ್ಪು, ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳುವ ಫ್ರೆಂಡ್ಸ್. ಹಿಂಗೆ ಹಾಕ್ಕೊಳ್ತೇನೆ. ಕಡಲೆ ಗ್ಯಾಸ್ ಅಲ್ವಾ, ಹಾಗಾಗಿ ಹಿಂಗೆ ಹಾಕ್ಕೊಳ್ಬೇಕಾಗ್ತದೆ. ಓಕೆ, ಒಗ್ಗರಣೆ ರೆಡಿಯಾಗಿದೆ ಫ್ರೆಂಡ್ಸ್. ನಮ್ಮ ಗಸಿಗೆ ಸೇರಿಸೋಳುವ. ನೋಡಿ ಫ್ರೆಂಡ್ಸ್, ಕುದೀತಾ ಇದೆ. ಒಗ್ಗರಣೆ ಹಾಕ್ಕೊಳ್ಳುವ. ಸೂಪರಾದ ಘಮ ಬರ್ತಾ ಇದೆ, ಮನೆಯೆಲ್ಲ ಹರಡ್ಕೊಂಡಿದೆ ಪರಿಮಳ. ನೋಡಿ, ಸೂಪರಾಗಿರ್ತದೆ ಫ್ರೆಂಡ್ಸ್ ಇದು ಸಾಂಬಾರು. ಗಸಿ ನಮ್ಮ ಚೆನ್ನ ಹಾಗೂ ಸೂರಣ ಗಸಿ. ಇದು ಇಡ್ಲಿ, ದೋಸೆ ಹಾಗೆ ಚಪಾತಿ ಕೂಡ ಇದರಲ್ಲಿ ತಿನ್ಬೋದು. ರೈಸಿಗಂತೂ ಅದ್ಭುತ ಕಾಂಬಿನೇಷನ್. ನೋಡಿ, ಸೂಪರಾಗಿರ್ತದೆ. ನೋಡಿ, ನೋಡುವಾಗಲೇ ತಿನ್ನುವಂತ ಆಗ್ತದೆ ಅಲ್ವಾ. ನೋಡಿ, ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ನನಗೆ ಹೇಳಿ ಕಮೆಂಟಲ್ಲಿ ಹೇಗೆ ಬಂದಿದೆ ಅಂತ. ನಾನು ಸ್ಟವ್ ಆಫ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಸರ್ವ್ ಮಾಡೋಣ.